ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕೊಣ್ಣೂರ್, ಗದಗದ ಪ್ರತಿನಿಧಿ. ನಿಮಗೋಸ್ಕರ ಇವತ್ತು ಕಿಲ್ಲರ್ ಸೇತುವೆಯ ಕುರಿತಾದ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಜನರನ್ನು ಆ ಸೇತುವೆ ಈಗಾಗಲೇ ಬಲಿ ಪಡೆದಿದೆ. ಯಾಕಂದರೆ ಆ ಸೇತುವೆ ದಾಟಬೇಕಾದ್ರೆ ಜನರು ಕೈಯಲ್ಲಿ ಜೀವ ಹಿಡಿದು ದಾಟಬೇಕಾಗಿದೆ. ಬೈಕ್ ಸವಾರರು ಬಿದ್ದು ಕೈಕಾಲು ಮುರ್ಕೊಂಡಂಥ ಉದಾಹರಣೆಗಳಿದ್ದಾವೆ. ಇನ್ನು ಬಿದ್ದು ಆ ಹಳ್ಳದಲ್ಲಿ ಪ್ರಾಣ ಕಳ್ಕೊಂಡಿರತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ. ಆದರೆ ಈ ಸೇತುವೆಯನ್ನು ದುರಸ್ತಿ ಮಾಡಿ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋದು ಆ ಎರಡು ಗ್ರಾಮದ ಜನರ ಒಂದು ಒತ್ತಾಯವಿದೆ. ಆದರೆ ಇದುವರೆಗೂ ಸರ್ಕಾರ ಮಾತ್ರ ಎಳ್ಳುಕಾಳಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದಕ್ಕೆ ಅನುದಾನ ಈ ಹಿಂದೆ 2 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದರು, ಸೇತುವೆ ಮುಂಜೂರಿಗೆ ಮಾಡಿದರು. ಆದರೆ ಆ ಸೇತುವೆ ಮಾತ್ರ ನಿರ್ಮಾಣ ಆಗಲಿಲ್ಲ. ಆ ಅನುದಾನವನ್ನು ಬೇರೆ ಕಾಮಗಾರಿಗೆ ಬಳಸಿ ಈಗ ಜನರ ಜೀವನದ ಜೊತೆ ಸರ್ಕಾರ ಹಾಗೂ ಅಧಿಕಾರಿಗಳು ಕೂಡ ಈಗ ಚೆಲ್ಲಾಟವನ್ನು ಆಡ್ತಾರೆ. ಇಂಥದ್ದೊಂದು ಘಟನೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬೆಣ್ಣಿಹಳ್ಳಿ ಹಾಗೂ ನಾಗರಹಳ್ಳಿ ನಡುವೆ ಇರತಕ್ಕಂಥ ಈ ಒಂದು ಸೇತುವೆ ಏನಿದೆ, ಈ ಸೇತುವೆಯಿಂದಾಗಿ ಸಾಕಷ್ಟು ಜನರು ಸಹ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಜೊತೆಗೆ ಪ್ರಾಣವನ್ನು ರಕ್ಷಣೆ ಮಾಡ್ಕೊಂಡು ಉಳಿದು ಬಂದಂಥವರು ಕೂಡ ಇದ್ದಾರೆ. ಯಾಕಂದರೆ ಆ ಹಳ್ಳ ದಾಟಬೇಕಾದ್ರೆ ಒಂದು ಸೇತುವೆ ಇದೆ, ಆ ಕಿರು ಸೇತುವೆಗೆ ಅನುದಾನ ಕೂಡ ಬಿಡುಗಡೆ ಆಗಿತ್ತು. ಈ ಹಿಂದೆ ಮಾಜಿ ಶಾಸಕ ರಾಮಣ್ಣ ಲಮಾಣಿ ಅವರ ಅವಧಿಯಲ್ಲಿ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿತ್ತು. ಆ ಅನುದಾನವನ್ನು ಬೇರೆ ಕಾಮಗಾರಿಗೆ ಬಳಸಿರೋದ್ರಿಂದ ಈಗ ಇದುವರೆಗೂ ಕೂಡ ಆ ಸೇತುವೆ ನಿರ್ಮಾಣ ಆಗ್ತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ಜನರು ಕೂಡ ಪರದಾಡುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಈಗ ಕಳೆದ 1 ವರ್ಷದಲ್ಲಿ 2 ಪ್ರಾಣ ಕೂಡ ಆ ಒಂದು ಸೇತುವೆಯಲ್ಲಿ ಹಳ್ಳದಲ್ಲಿ ಬಿದ್ದು ಈಗಾಗಲೇ 2 ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಆದರೆ ಇಷ್ಟಾದರೂ ಕೂಡ ಯಾವುದೇ ರೀತಿ ಅಧಿಕಾರಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ, ಜೊತೆಗೆ ಸರ್ಕಾರವಾಗಲಿ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ನಾಗರಹಳ್ಳಿ ಹಾಗೂ ಬೆಣ್ಣಿಹಳ್ಳಿ ಗ್ರಾಮಸ್ಥರು ಕೂಡ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಇದೇ ಒಂದು ಸೇತುವೆಯಿಂದ ಬೆಣ್ಣಿಹಳ್ಳಿ ಗ್ರಾಮದ ವಿದ್ಯಾರ್ಥಿಗಳು ನಾಗರಹಳ್ಳಿ ಗ್ರಾಮಕ್ಕೆ ಹೋಗಬೇಕು. ಅಲ್ಲಿರ್ತಕ್ಕಂಥ ಶಾಲೆಯಲ್ಲಿ ತಮ್ಮ ವ್ಯಾಸಂಗವನ್ನು ಮಾಡಬೇಕು. ಜೊತೆಗೆ ಅಲ್ಲಿಂದ ಸಾಕಷ್ಟು ಜನರು ಬೆಣ್ಣೆಹಳ್ಳಿಗೆ ಬಂದು ಮುಂಡರಗಿಗೆ ಬರುವಂಥ ಪ್ರಯಾಣಿಕರು ಕೂಡ ತಮ್ಮ ಜೀವನನ ಕೈಯಲ್ಲಿ ಹಿಡಿದು ಪ್ರಯಾಣವನ್ನು ಮಾಡ್ತಾಯಿದ್ದಾರೆ. ಯಾಕಂದರೆ ಆ ಹಳ್ಳಕ್ಕೆ ತುಂಬಾ ಪಾಚಿಕಟ್ಟು ಹೋಗಿದೆ. ಇರತಕ್ಕಂಥ ಕಿರು ಸೇತುವೆಯನ್ನು ದಾಟುವ ವೇಳೆ ಅವರು ಬೈಕ್ನಲ್ಲಿ ಹೋಗುವಾಗ ಬೈಕ್ ಕೂಡ ಸ್ಲಿಪ್ಪಾಗಿ ಬಿದ್ದು ಸಾಕಷ್ಟು ಜನರು ಗಾಯಗೊಂಡು ಹೋಗಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ. ಇನ್ನೂ ಕೆಲವರು ಅಲ್ಲಿ ಹಳ್ಳದಲ್ಲಿ ಬಿದ್ದು ಪ್ರಾಣ ಉಳಿಸ್ಕೊಂಡು ಬಂದಂಥ ಉದಾಹರಣೆ ಕೂಡ ಇದೆ. ಆದರೆ ಇಂಥ ಒಂದು ಕಿಲ್ಲರ್ ಸೇತುವೆ ಇರೋದು ಸರ್ಕಾರದ ಗಮನಕ್ಕೆ ಬರ್ತಾ ಇಲ್ವಾ? ಸರ್ಕಾರ ಯಾಕೆ ಇದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ಯಾಕೆ ಈ ಒಂದು ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸ್ತಾ ಇಲ್ಲ ಎಂಬ ಪ್ರಶ್ನೆ ಕೂಡ ಗ್ರಾಮಸ್ಥರಲ್ಲಿ ಕಾಡ್ತಾ ಇದೆ. ಇದರಿಂದಾಗಿ ಈಗಾಗಲೇ ಸಾಕಷ್ಟು ಜನರಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದರಿಂದಾಗಿ ಸಾಕಷ್ಟು ಜನರು ರೋಸಿ ಹೋಗಿ ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ಮಾಡಿ ಸ್ಥಳಕ್ಕೆ ಬಂದಿರತಕ್ಕಂಥ ಎಸಿಯನ್ನು ತರಾಟೆಯನ್ನು ತೆಗೆದುಕೊಂಡ್ರು. ಅಷ್ಟೇ ಅಲ್ಲದೆ ತಹಸೀಲ್ದಾರ್ ಕೂಡ ಸ್ಥಳಕ್ಕೆ ಬಂದರು, ಅವರನ್ನು ಸಹ ತರಾಟೆ ತೆಗೆದುಕೊಂಡ್ರು. ಯಾಕೆಂದರೆ ಈ ಭಾಗದ ಜನರನ್ನು ಗೋಳನ್ನು ಕೇಳ್ತಾ ಇಲ್ಲ. ಯಾಕೆಂದರೆ ಈ ಒಂದು ಸೇತುವೆಯನ್ನು ಮಾಡಿಕೊಡಿ ಅಂತ ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ವಿ. ಇದುವರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಶಾಸಕರಾಗಲಿ, ಜೊತೆಗೆ ಅಧಿಕಾರಿಗಳಾಗಲಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗ್ರಾಮಸ್ಥರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಕೊಪ್ಪಳ ಜಿಲ್ಲೆಯ ಹನಕುಂಟಿ, ಮತ್ತೂರು, ತಿಗಿರಿ ಮತ್ತು ಹಲವಾಗ್ಲಿ ಈ ಭಾಗದ ರೈತರು ಕಬ್ಬು ಬೆಳೆಯನ್ನು ಇದೇ ದಾರಿ ಮುಖಾಂತರ ಈ ಹಳ್ಳ ಕಡೆ ಹೋಗಬೇಕು. ಆಮೇಲೆ ಶಾಲೆ ಮಕ್ಕಳು, ಆಮೇಲೆ ರೈತರು, ಮೀನುಗಾರರು ಎಲ್ಲರೂ ದಿನ ಈ ಹಳ್ಳದ ಮುಖಾಂತರ ಹೋಗಬೇಕಾಗುತ್ತೆ. ಹೋದ ಬಾರಿ ಇದೇ ಹಳ್ಳದಲ್ಲಿ ಒಬ್ಬರು ಕುಲಕರ್ಣಿಯವರು ಅಂತೇಳಿ ಕಕ್ಕೂರವರು ಇಲ್ಲೇ ಬಿದ್ದು ಮೃತಪಟ್ಟರು. ಅವಾಗ ಈ ದಾರಿ ಬಂದ್ ಮಾಡಿ ಜಿಲ್ಲಾಧಿಕಾರಿ ಬರೋವರೆಗೂ ಮುಷ್ಕರ ಮಾಡಿ ನಿಲ್ಲಿಸಿದ್ವಿ, ದಾರಿನೂ ಬಂದ್ ಮಾಡಿದ್ವಿ. ಆವಾಗಿನ ಜಿಲ್ಲಾಧಿಕಾರಿ ವೈಶಾಲಿಯವರು ಈ ಬ್ರಿಡ್ಜ್ ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟ ಮೇಲೆ ಇದನ್ನು ಅಡ್ಡಾಡಕ್ಕೆ ಓಪನ್ ಮಾಡಿದ್ರು, ಪ್ರತಿಭಟನೆ ಹಿಂದೆ ತೆಗೆದುಕೊಂಡಿದ್ವಿ. ಈಗ ಹಿಂದಿನ ಬಾರಿ ಎಲ್ಲ ಶಾಸಕರಿಗೂ ಸಂಸದರಿಗೂ ಎಲ್ಲ ಮನವಿ ಮಾಡಿಕೊಂಡ್ರು ಅದು ಆಗಿದ್ದಿಲ್ಲ. ಈಗ ಒಂದು 4-5 ದಿವಸದಿಂದ ಈಗಿನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರ ಲಮಾಣಿ ಸಾಹೇಬರು, ನಾವು ಮೈಲಾರಪ್ಪರು, ನಮ್ಮ ಮುದ್ದಬಳಿಯವರು, ಮಹೇಶ್ ಅವರು ಎಲ್ಲರೂ ಕೂಡಿ ಕರ್ಕೊಂಡು ಬಂದು ಇದರಲ್ಲೇ ಅವರು ಹೆಸರು ಮಟ್ಟ ಮುಟ್ಟಿಸಿವಿ. ಅವ್ರೇನು ಹೇಳ್ಯಾರ, ಇದು ನಮ್ದು ಯಾವುದೇ ಪರಿಸ್ಥಿತಿಯಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ. ದಯವಿಟ್ಟು ಅವರಿಗೆ ಮತ್ತೊಮ್ಮೆ ನಾವು ವಿನಂತಿ ಮಾಡಿಕೊಳ್ತೀವಿ. ಇವತ್ತು ಕೂಡ ನಿನ್ನೆ ರಾತ್ರಿ ಒಬ್ಬರು ಏನಿಗೆ ಬಸಾಪುರದವರು ಅಂತಕ್ಕಂಥವ್ರು, ಯಾವ ಊರು ಅಂತ ಗೊತ್ತಿಲ್ಲ, ಏನಿಗೆ ಬಸಾಪುರ ಅವರು ಇಲ್ಲಿ ಬಿದ್ದು ಹೇಳ್ತಾರೆ. ಈಗ ಪೊಲೀಸ್ ಸಿಬ್ಬಂದಿ ಅವರೆಲ್ಲ ಹುಡುಕಾಡಕೈತಾರೆ. ಸತ್ತರ ಒಬ್ಬರು ಬದುಕಿ ಉಳಿದು ಬಂದಾರ. ಅದಕ್ಕೆ ಮಾಧ್ಯಮದವರಾಗಲಿ ಅಥವಾ ಸಾರ್ವಜನಿಕರ ಒತ್ತಾಯ ಏನಂದ್ರೆ ಈ ಬ್ರಿಡ್ಜ್ ಮಾಡಬೇಕು ಅನ್ನೋದು ಬಹಳ ಜನರ ಕನಸಾಗೈತಿ. ದಯವಿಟ್ಟು ಎಲ್ಲರೂ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು, ಸಚಿವರು ಎಲ್ಲರೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕಂತ ಹೇಳಿ ಇಲ್ಲಿ ಎಲ್ಲ ಸಾರ್ವಜನಿಕರ ಒತ್ತಾಯವಾಗಿದೆ. ಬೆಣ್ಣೆಹಳ್ಳಿ ಮತ್ತು ನಾಗರಹಳ್ಳಿ ಮಾರ್ಗದ ಮಧ್ಯದಲ್ಲಿ ಬರ್ತಕ್ಕಂಥ ಇದು ಒಂದು ಬೃಹತ್ ಹಳ್ಳ ಆಗಿರೋದ್ರಿಂದ ಈ ಹಿಂದಿನ ಅವಧಿಯಲ್ಲಿ
ಕುಲಕರ್ಣಿ ಅಂತಾರ ರಾಯರು ಬಿದ್ದು ಇಲ್ಲಿ ಸಾವಪ್ಪಿದೆ. ಆ ಕ್ಷಣದಲ್ಲಿ ಹೈವೇ ರೋಡನ್ನು ಬಂದ್ ಮಾಡಿ ಹೋರಾಟ ಮಾಡಿ ಸ್ಟ್ರೈಕ್ ಮಾಡಿದ್ರು. ಆಗಿನ ತಾತ್ಕಾಲಿಕ ವೈಶಾಲ್ಯ ಮೇಡಮ್ ಅವ್ರು ಬಂದು ಇನ್ನು ಶೀಘ್ರದಾಗ ಸರ್ಕಾರ ಗಮನಕ್ಕೆ ತಂದು ಇದನ್ನು ಮಾಡ್ತೀವಿ ಅಂತಂದು ಹೇಳಿದ್ರು. ಅವ್ರಿಗೆ ಜನತಾ ದರ್ಶನ ನಮ್ಮ ಮುಂಡ್ರಿಗಿ ತಾಲೂಕಲ್ಲಿ ಮೀಟಿಂಗ್ ನಡೆದಾಗ HK ಪಾಟೀಲ್ರು ಎಲ್ಲರೂ ಸಚಿವರು ಎಲ್ಲರೂ ಶಾಸಕರಿದ್ರು. ಅವ್ರ ಹತ್ರ ಕೊಟ್ಟಿರೋದು ನಾನು 12 ಲೆಟರನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಹೇಳದ ಪೈಕಿ 12 ಲೆಟರನ್ನು ರಿಸೀವ್ ಕೊಟ್ಟಿದ್ದಾರೆ. ಶೀಘ್ರದಾಗ ಅವ್ರು ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೆ ಆದ್ರೆ ಯಾರು ಎಚ್ಚರಿಕೆಯಿಲ್ಲ. ಲೆಟರ್ ಕೊಟ್ಟು ಸಾಕೈತಿ. ಈ ಸರ್ಕಾರ ಒಂದು ಮನೆ ಹೆಂಗೈತಿ ಅಂದ್ರೆ ಕಿವುಡ ಸರ್ಕಾರ ಆಗೈತಿ. ಇದು ಎಷ್ಟು ಹೇಳಿದ್ರು ಕೂಡ ಇದು ನನ್ನ ಗಮನಕ್ಕೆ ತಗೋತಾ ಇಲ್ಲ ಅವರು. ಅದಕ್ಕೆ ಶೀಘ್ರದಲ್ಲೇ ಈಗ ಮತ್ತೊಬ್ಬರು ಏಣಿ ಬಸಪ್ಪ ಬರ್ತಕ್ಕಂಥ ವ್ಯಕ್ತಿ ಸಾವಪ್ಪಿದ್ದಾರೆ. ಈ ಜನರ ಗೂಳು ಕೇಳೋರು ಸರ್ಕಾರ ಇವತ್ತು ನಮ್ಮ ಗಮನಕ್ಕೆ ಬರ್ತಾನೆ ಇಲ್ಲ. ಸಾಕಷ್ಟು ಬಾರಿ ಲೆಟರ್ ಕೊಟ್ಟು ಆ ಲೆಟರ್ ಕೊಡೋದು ನೋಡಿದಪ್ಪ ಅಂದ್ರೆ ನಾವು ಮಾಡಿದ್ದು ಏನು ಉಪಯೋಗ ಇಲ್ಲ ಅಂತಕ್ಕಂಥ ನಮ್ಮ ಮನಸ್ಸಿಗೆ ನೋವಾಗ್ಬಿಟ್ಟೈತಿ. ಆದ್ರೆ ಶೀಘ್ರದಾಗ ಇದನ್ನ ಈಗಿನ ಇರ್ತಕ್ಕಂಥ ಮಿನಿಸ್ಟರ್ ಅವರೆಲ್ಲ DC ಮೇಡಮ್ ಅವರು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಬಿದ್ದಿರ್ತಕ್ಕಂಥ ವ್ಯಕ್ತಿಗೆ ಶಾಸಕರು ಮಿನಿಸ್ಟರ್ ಎಲ್ಲರೂ ಶೀಘ್ರದಾಗ ಬಿದ್ದಿರದ ವ್ಯಕ್ತಿಗೆ ಬಂದು ಭೇಟಿ ಕೊಟ್ಟು ಆ ಸತ್ತಿರದ ವ್ಯಕ್ತಿಗೆ ಅಪಘಾತದಲ್ಲಿರ್ತಕ್ಕಂಥ ಅವ್ರಿಗೆ ಏನಾದರೂ ಸ್ವಲ್ಪ ಪರಿಹಾರ ಕೊಟ್ಟು ಸರ್ಕಾರ ಬ್ರಿಡ್ಜ್ ಅನ್ನು ಆಗಕ್ಕೆ ಶೀಘ್ರದಲ್ಲೇ ಸರ್ಕಾರ ಮಾಡ್ಬೇಕಂತ ಹೇಳಿ ನನ್ನಲ್ಲಿ ಮನವಿ. ಹಲವಾರು ವರ್ಷಗಳಿಂದ ಈ ಹಳ್ಳ ತುಂಬಾ ಅಪಾಯಕಾರಿಯಾಗಿದ್ದು ಮತ್ತು ಕೊಪ್ಪಳ ಹಾಗೂ ಹೂವಿನಡಗಲಿ ಜಿಲ್ಲೆಗೆ ಸಂಪರ್ಕಿಸುವಂತಹ ಮುಖ್ಯ ರಸ್ತೆ ಕೂಡ ಇದಾಗಿರ್ತದೆ. ನಾಗರಹಳ್ಳಿ ಹಾಗೂ ಬೆನ್ನಳ್ಳಿ ಮಧ್ಯೆ ಹರಿಯುವಂತಹ ಹಳ್ಳ ತುಂಬಾ ರಭಸವಾಗಿ ಹರಿಯುತ್ತಿದ್ದು ಇಲ್ಲಿ ಹಲವಾರು ಜನರು ಮತ್ತು ನೂರಾರು ಜನರು ಇಲ್ಲಿ ದಿನನಿತ್ಯ ಪ್ರಯಾಣ ಮಾಡ್ತಾರೆ. ರೈತರಾಗಿರ್ಬೋದು, ಮತ್ತೆ ಶಾಲಾ ಮಕ್ಕಳಾಗಿರ್ಬೋದು, ಮತ್ತೆ ಸಾರ್ವಜನಿಕರಾಗಿರ್ಬೋದು. ಇಲ್ಲಿ ಏನಾಗಿದೆ ಅಂದ್ರೆ ಕಳೆದ ವರ್ಷ ಕೂಡ ಕಕ್ಕೂರು ಒಬ್ಬ ಯುವಕ ಹಳ್ಳದಲ್ಲಿ ಮುಳುಗಿ ಸತ್ತು ಹೋದ ಕೂಡ DC ಅವರು ಸ್ಥಳಕ್ಕೆ ಬಂದು ಅವರು 2 ತಿಂಗಳಲ್ಲಿ ನಾವು ಪರಿಹಾರ ಕೊಟ್ಟು ಮತ್ತೆ ಕೆಲಸಗಳ ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಇಲ್ಲಿ 1 ವರ್ಷ ಕೂಡ ಮತ್ತೊಬ್ಬ ಯುವಕ ನಿನ್ನೆ ರಾತ್ರಿ ಹಳ್ಳದಲ್ಲಿ ಕೊಚ್ಚಿ ಹೋಗಿ ಮೃತಪಟ್ಟಿದ್ದಾನೆ. ಮತ್ತೆ ಆತನ ಕುಟುಂಬ ಕೂಡ ಇವತ್ತು ಕಂಗಾಲಾಗಿದೆ. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಒಂದು 6 ತಿಂಗಳು ಕೂಸಿದಂತೆ, ಮತ್ತೆ ಅವರ ಹೆಂಡತಿ ಮಕ್ಕಳು ತಾಯಿ ತಂದೆ ಮತ್ತೆ ತಂದೆ ತಾಯಿ ಕೂಡ ವಯಸ್ಸಾಗಿದ್ದಾರೆ. ಅವರಿಗೆ ಪರಿಹಾರ ಕೊಡಬೇಕು ತಕ್ಷಣ. ಮತ್ತೆ ಈ ಹಳ್ಳವನಿಗೆ ಕೂಡ ದುರಸ್ತಿ ಮಾಡಬೇಕು. ಅದಕ್ಕೆ ಒಂದು ಉತ್ತಮವಾದ ಬ್ರಿಡ್ಜ್ ನಿರ್ಮಾಣ ಮಾಡಬೇಕು. ವೀಕ್ಷಕರು ಕೇಳಿದಲ್ಲ ಗ್ರಾಮಸ್ಥರ ಮಾತನ್ನ. ಯಾಕಂದರೆ ಈ ಒಂದು ಸೇತುವೆ ಈಗಾಗಲೇ ಸಾಕಷ್ಟು ಜನರ ಬಲಿ ಪಡೆದಿದೆ. ಇನ್ನೂ ಎಷ್ಟು ಜನರ ಬಲಿಗಾಗಿ ಕಾಯ್ದುಕೊಳ್ಳುತ್ತಿದೆ. ಆದಷ್ಟು ಬೇಗ ಸರ್ಕಾರ ಮುತುವರ್ಜಿ ವಹಿಸಿ ಈ ಸೇತುವೆಯನ್ನು ನಿರ್ಮಾಣ ಮಾಡಿ ಜನರ ಜೀವನವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.